ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸಿಎಂ ಆಗ್ತಾರೆ? ಹೈಕಮಾಂಡ್ ಹೇಳದಾಗ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸಿಎಂ ಆಗ್ತಾರೆ? ಹೈಕಮಾಂಡ್ ಹೇಳದಾಗ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ನೋಡಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮೇಲೆ ಬ್ರೇಕ್ಫಾಸ್ಟ್ ಮೀಟಿಂಗು ನಡೀತಾನೆ ಇದೆ. ಮೊನ್ನೆ ಸಿಎಂ ಸಿದ್ದರಾಮಯ್ಯನವರು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಮತ್ತೆ ಅದೇ ಕತೆ ಅದೇ ಭಜನೆ ಹೇಳೋ ಅಂತ ಅವಶ್ಯಕತೆನೇ ಇಲ್ಲ. ಇವತ್ತು ನಾಟಿ ಕೋಳಿ ಜೊತೆನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗು DCM ಮನೆಯಲ್ಲಿ ಇವತ್ತು ಏರ್ಪಾಡು ಮಾಡಿದ್ರು. ಅದರಂತೆಯೇ ಕುಣಿಗಲ್ ಏನು ಶಾಸಕರಾದಂಥ ಕುಣಿಗಲ್ ರಂಗನಾಥ್ ಅವರು, DK ಸುರೇಶ್ ಅವರು ಕೂಡ ಜೊತೆಯಲ್ಲಿದ್ದರು. ಇವತ್ತು ಇವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಬಹಳ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳುತ್ತಾರೆ. ಖುದ್ದು DK ಶಿವಕುಮಾರ್ ಮನೆ ಬಾಗಿಲಿಗೆ ನಿಂತ್ಕೊಂಡಲ್ಲಿ ಕಾಯ್ಕೊಂಡು ಸಿಎಂ ಅವ್ರಿಗೋಸ್ಕರ ಕಾಯ್ಕೊಂಡಿದ್ದು. ಸೊ ಸಿಎಂ ಅವ್ರು ಬರ್ತಾ ಇದ್ದಂಗೆ DK ಸುರೇಶ್ ಅವರು, ನೀವೆಲ್ಲರೂ ಈಗಾಗಲೇ ವಿಡಿಯೋ ನೋಡಿದರೆ, DK ಸುರೇಶ್ ಅವರು ಭಾಳ ಗೌರವದಿಂದ, ಹಿರಿಯರು ಕೂಡ ಜೊತೆಯಲ್ಲಿ ಸಿಎಂ ರಾಜ್ಯದ ಮುಖ್ಯಮಂತ್ರಿ ಬೇರೆ, ಅವರ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತಾರೆ. ಅದ್ರ ಜೊತೆಯಲ್ಲಿ ಕುಣಿಗಲ್ ರಂಗನಾಥ್ ಅವರು ಕೂಡ ಸಿಎಂ ಅವ್ರಿಗೆ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾರೆ. DK ಶಿವಕುಮಾರ್ ಅವರು ಭಾಳ ಆತ್ಮೀಯವಾಗಿ ಸಿಎಂ ಅವ್ರನ್ನ ಮನೆಗೆ ಬರ್ಮಾಡ್ಕೊಳ್ತಾರೆ. ಅದಾದ ನಂತರ ಅಲ್ಲಿ ತಿಂಡಿ ಇನ್ನೇನಿರುತ್ತೆ, ಇಡ್ಲಿ ಇರುತ್ತೆ, ಜೊತೆಯಲ್ಲಿ ಇವರು ನಾನ್ ವೆಜ್ DK ಶಿವಕುಮಾರ್ ಅವರು ತಿನ್ನೋದಿಲ್ಲ. ಇನ್ನು ನಾಟಿ ಕೋಳಿ ಸಾರು ಇರುತ್ತೆ, ಇಡ್ಲಿ ಜೊತೆಯಲ್ಲಿ ಸಿದ್ದರಾಮಯ್ಯನವರು ತಿಂತಾರೆ. ತಿಂದು ಬಂದ ಮೇಲೆ ಏನು ಮಾತುಕತೆ ಏನಾಗಿರುತ್ತೆ, ಈ ರೀತಿ ಅರೇಂಜ್ ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಆಗಿದ ತಕ್ಷಣವೇ ಸಿಎಂ ಸ್ಥಾನವನ್ನು DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಟ್ಬಿಟ್ರು. ಇನ್ನೇನು ಕ್ಷಣಗಣನೆ, ಮುಹೂರ್ತ ಫಿಕ್ಸು, ಇದೆಲ್ಲ ಅನ್ಕೊಳ್ಳೋದು, ಇದೆಲ್ಲ ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು. ಇದೆಲ್ಲವೂ ಕೂಡ ಆಗ್ತಾ ಇರೋವಂಥದ್ದು ಒಂದು ಹೈಕಮಾಂಡ್ಗೆ ಒಂದು ಸ್ಪಷ್ಟವಾದಂಥ ಇಬ್ಬರು ನಾಯಕರುಗಳು ಹೈಕಮಾಂಡ್ಗೆ ಒಂದು ಸ್ಪಷ್ಟವಾದಂಥ ಮೆಸೇಜನ್ನು ಪಾಸ್ ಮಾಡಬೇಕಾಗಿರುವಂಥದ್ದು. ಇದನ್ನೇ ಕಟ್ಟಪ್ಪಣೆಯನ್ನು ಈಗ ಮಾಡಿರುವಂಥದ್ದು. ಹೈಕಮಾಂಡ್ ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಕಟ್ಟಪ್ಪಣೆ ಕೂಡ ಮಾಡಿರುವಂಥದ್ದು ಇದೇನೆ. ಖರ್ಗೆ ಅವರು, ಸುರ್ಜೇವಾಲಾ ಅವರು, ಜೊತೆಯಲ್ಲಿ ವೇಣುಗೋಪಾಲ್ ಅವರು, ನೀವಿಬ್ಬರು ಹಿಂಗೆ ಕಿತ್ತಾಡ್ಕೊಂಡು ಇದ್ಬಿಟ್ರೆ ಆಗೋದಿಲ್ಲ, ಸರ್ಕಾರ ಭಾಳ ಸಂಕಷ್ಟಕ್ಕೆ ಸಿಗಾಕೊಳ್ಳುತ್ತೆ. ಈಗಾಗಲೇ ವಿರೋಧ ಪಾಳ್ಯದವರು ಏನು HD ಕುಮಾರಸ್ವಾಮಿ ಅವರಾಗಿರ್ಬೋದು ಅಥವಾ BJP ಅವರಾಗಿರ್ಬೋದು, BY ವಿಜೇಂದ್ರ ಅವ್ರ ಟೀಮು, ಅಶೋಕ್ ಅವರು ಈಗಾಗಲೇ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಶುರು ಮಾಡಿದ್ದಾರೆ. ನೀವಿಬ್ಬರು ಹಿಂಗೆ ಇದ್ರೆ ಆಗೋದಿಲ್ಲ, ಸರ್ಕಾರ ಬಿದ್ದೋದ್ರೆ ಏನಾಗುತ್ತೆ, ಈಗಾಗಲೇ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಅವಮಾನ ಆಗಿದೆ, ಮೊನ್ನೆ ನಡೆದಂಥ ಬಿಹಾರ ಚುನಾವಣೆಯಲ್ಲಿ ಆದಂಥ ಅವಮಾನ ಇದೆಯಲ್ಲ ಕಾಂಗ್ರೆಸ್ಗೆ, ಅದು ಬಹಳ ದೊಡ್ಡ ಒಂದು ಡ್ಯಾಮೇಜ್ ಅದು ಅಂತ ಹೇಳ್ಬೋದು. ಇನ್ನು ರಾಜ್ಯದಲ್ಲಿ ನೀವು ಕೂಡ ಕುರ್ಚಿಗೋಸ್ಕರ ಹಿಂಗೆ ಕಿತ್ತಾಡ್ಕೊಂಡಿದ್ರೆ ಭಾಳ ಸಂಕಷ್ಟ ಎದುರಾಗುತ್ತೆ. 2028ರವರೆಗೂ ಹಿಂಗೆ ಹೋಗ್ತಾ ಇದ್ರೆ ಸರ್ಕಾರ ಉಳಿಯೋದು ಹಂಗಿರಲಿ, ಮರ್ಯಾದೆ ಕೂಡ 3 ಪೈಸದ ಮರ್ಯಾದೆ ಕೂಡ ಇರೋದಿಲ್ಲ ಎನ್ನುವಂಥ ಆ ಒಂದು ಕಟ್ಟಾಪಣಿಯನ್ನು ಯಾವಾಗ ಹೈಕಮಾಂಡು ನೀವು ಹೇಳಿ, ಸ್ವಲ್ಪ ಬುದ್ಧಿ ಹೇಳಿ ಇಬ್ಬರು ನಾಯಕರುಗಳಿಗೆ ಅಂತೇಳಿ ಖರ್ಗೆ ಅವ್ರಿಗೆ, ಸುರ್ಜೇವಾಲಾ ಅವ್ರಿಗೆ, ವೇಣುಗೋಪಾಲ್ ಅವ್ರ ಮೂಲಕ ಸಂದೇಶ ರವಾನೆ ಮಾಡಿದ್ಮೇಲೆ ಇಬ್ಬರು ನಾಯಕರು ಕೂಡ ನಾವಿಬ್ಬರು ಒಟ್ಟಾಗಿದ್ದೀವಿ ಅನ್ನೋದನ್ನು ತೋರಿಸ್ಕೊಳ್ಬೇಕಾಗಿತ್ತು. ಸೊ ಅದರ ಒಂದು ಮುಂದುವರೆದ ಭಾಗವೇ DK ಶಿವಕುಮಾರ್ ಅವರು ಸಿಎಂ ಅವ್ರ ನಿವಾಸಕ್ಕೆ ಹೋಗಿ ಅಲ್ಲಿ ಇಡ್ಲಿ ವಡೆ ಸಾಂಬಾರು ತಿನ್ಕೊಂಡ್ಬರ್ತಾರೆ. ಇಲ್ಲಿ ಇವತ್ತು ಸಿಎಂ ಅವರು DK ಶಿವಕುಮಾರ್ ಅವರ ಮನೆಗೆ ಬಂದು ಇಡ್ಲಿ ನಾಟಿ ಕೋಳಿ ಸಾರು ತಿನ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ಏನಾಯಿತು ನೀವೆಲ್ಲರೂ ಕೂಡ ನೋಡಿದಿರಿ. ಸಿಎಂ ಅವ್ರು ಏನು ಹೇಳ್ತಾರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತಿಂಡಿ ತಿಂದು ಬಂದ ತಕ್ಷಣ ಅಥವಾ DK ಶಿವಕುಮಾರ್ ಅವ್ರ ಮನೆಗೆ ಬಂದ ತಕ್ಷಣ ಸಿಎಂ ಕುರ್ಚಿಯನ್ನು ತಗೊಳಪ್ಪ ಅಂತೇಳಿ ಕೊಡೋದಕ್ಕೆ ಇದೇನು ಧನಿನ ವ್ಯಾಪಾರನ? ನೋ ವೇ, ಚಾನ್ಸೇ ಇಲ್ಲ. ಹಂಗಲ್ಲ, ರಾಜಕೀಯ ಅಂದರೆ ಹಂಗೆಲ್ಲ ಆಗೋದಿಲ್ಲ, ಆಗೋದಕ್ಕೂ ಬರೋದಿಲ್ಲ, ಹಂಗೆಲ್ಲ ಬಿಟ್ಕೊಡೋದಕ್ಕೂ ಬರೋದಿಲ್ಲ. ಭಾಳ ಗೌರವಯುತವಾಗಿ ಹಂಗೇನಾದರೂ ಬಿಟ್ಕೊಟ್ಟಿದ್ದೆ ಆದಲ್ಲಿ ಭಾಳ ಗೌರವಯುತವಾಗಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ಕೊಟ್ಟು ಅಲ್ಲಿಂದ ಗೌರವಯುತವಾಗಿ ಹೊರಗಡೆ ಬರ್ತಾರೆ ಹೊರತು ಹೇಳಿದ ತಕ್ಷಣ ಎಲ್ಲವೂ ಕೂಡ ನಿಂತ ನೆಲೆಯಲ್ಲಿ ಎಲ್ಲವೂ ಕೂಡ ಆಗ್ಬಿಡುತ್ತೆ ಅಂತ ನಿರೀಕ್ಷೆ ಮಾಡೋದು ಇದೆಯಲ್ಲ, ಅದು ಸಾಧ್ಯನೇ ಇಲ್ಲ. ಅದು ರಾಜಕೀಯದಲ್ಲಿ ಅದು ಆ ರೀತಿ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತು ಪ್ರಶ್ನೆ ಕೇಳಿದಂಥ ಮಾಧ್ಯಮದವ್ರಿಗೂ ಕೂಡ ಖಾರವಾಗಿ ಉತ್ತರ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸರ್, DK ಶಿವಕುಮಾರ್ ಅವ್ರಿಗೆ ಯಾವಾಗ ಸರ್ ಸಿಎಂ ಕುರ್ಚಿ ಯಾವಾಗ ಬಿಟ್ಕೊಡ್ತೀರಿ, ಯಾವಾಗ ಸಿಎಂ ಆಗ್ತಾರೆ ಅಂತ ಕೇಳಿದಂಥ ಮಾಧ್ಯಮದವ್ರಿಗೂ ಕೂಡ ಇಲ್ಲಿ ಸಿಎಂ ಅವರು ಅಷ್ಟೇ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡ್ಕೊಂಬನ್ನಿ ಆ ವಿಡಿಯೋ. DK ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಸರ್? DK ಶಿವಕುಮಾರ್ ಅವರು ಯಾವಾಗ ಸಿಎಂ ಆಗ್ತಾರೆ? ಹೈಕಮಾಂಡ್ ಹೇಳಿದಾಗ. ನೋಡಿದ್ರಲ್ಲ ಸಿದ್ದರಾಮಯ್ಯನವರು ಹೆಂಗೆ ಖಾರವಾಗಿ ಉತ್ತರ ಕೊಟ್ಟರು ಅಂತೇಳಿ. ಈ ಉತ್ತರವನ್ನು ಕೇಳಿಸ್ಕೊಂಡಂಥ ಪಕ್ಕದಲ್ಲೇ ನಿಂತ್ಕೊಂಡಿದ್ದಂಥ DK ಶಿವಕುಮಾರ್ ಅವರು ಭಾಳ ನಿರೀಕ್ಷೆ, ದೊಡ್ಡ ಮಟ್ಟದಲ್ಲಿ ನಾನು ಸಿಎಂ ಆಗ್ತೀನಿ ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಈ ಮಾತನ್ನು ಕೇಳಿಸ್ಕೊಂಡು ಸೈಲೆಂಟ್ ಆದರು, ಸ್ವಲ್ಪ ಸಪ್ಪಗಾದರು, ಬೇಸರಗೊಂಡು ಈ ಮಾತನ್ನು ಕೇಳಿದ ಮೇಲೆ ಅವ್ರ ಮುಖದಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ಮೊನ್ನೆ ಇದ್ದಂಥ ನಗು ಇವತ್ತು DK ಶಿವಕುಮಾರ್ ಅವರ ಮುಖದಲ್ಲಿ, ಅಂದರೆ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಅಲ್ಲಿ ಏನು ಇಡ್ಲಿ ವಡೆ ಸಾಂಬಾರು ತಿನ್ಕೊಂಬಂದ್ರಲ್ಲ, ಆಗ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಇದ್ದಂಥ ಆ ನಗು, ಆ ಸಂತೋಷ ಇವತ್ತಿರಲಿಲ್ಲ. DK ಶಿವಕುಮಾರ್ ಅವರ ಮುಖದಲ್ಲಿ ಕಳೆಗುಂದಿತ್ತು, ಎಲ್ಲ ಒಂದು ಕಡೆ ಬೇಸರಗೊಂಡಿದ್ರು. ಸೊ ಅದಕ್ಕೆ ತಕ್ಕಂತೆ ಇವತ್ತು ಸಿದ್ದರಾಮಯ್ಯನವರು ಮಾಧ್ಯಮದವರು ಕೇಳಿದಂತೆ ಯಾವಾಗ ಸರ್ ಸಿಎಂ ಯಾವಾಗ ಆಗ್ತಾರೆ DK ಶಿವಕುಮಾರ್ ಅವರು ಅಂತ ಕೇಳಿದಂಥ ಸಂದರ್ಭದಲ್ಲಿ
ಹೈಕಮಾಂಡ್ ಹೇಳ್ತಾರೆ ಅದನ್ನ ಅಂತೇಳಿ ಕರೆಕ್ಟೇ. ಅವರು ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅವ್ರು ಹೇಳ್ತಾ ಇರುವಂಥದ್ದು ಕರೆಕ್ಟೇ. ಹೈಕಮಾಂಡ್ ಯಾವಾಗ ನಿರ್ದೇಶನ ಏನು ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಅಷ್ಟೇ ಕೇಳುವಂಥದ್ದು, ಹೈಕಮಾಂಡ್ ಏನು ಕಟ್ಟಾಪಣೆ ಮಾಡುತ್ತೋ ಅದನ್ನ ಅಷ್ಟೇ ಕೇಳುವಂಥದ್ದು ಸಿದ್ದರಾಮಯ್ಯನವರ ರಾಜಕೀಯ ತಂತ್ರಗಾರಿಕೆ ಅಂತ ಹೇಳ್ತಾರೆ, ಅಥವಾ ಏನಾದರೂ ಹೇಳ್ಕೊಳ್ಳಿ. ಬಟ್ ಹೇಳಿದ ತಕ್ಷಣ ಆಗ್ಬಿಡುತ್ತೆ ಇದು ಅನ್ನೋದು ಸಾಧ್ಯನೇ ಇಲ್ಲ. ಯಾಕಂದರೆ 8ನೇ ತಾರೀಕಿಂದ 19ನೇ ತಾರೀಕುವರೆಗೂ ಬೆಳಗಾವಿ ಅಧಿವೇಶನ ಇದೆ. ಅಧಿವೇಶನ ಆದಮೇಲೆ ಬಜೆಟ್ ಬರುತ್ತೆ, ಬಜೆಟ್ ಆದಮೇಲೆ ಸಂಕ್ರಾಂತಿ, ಹೊಸ ವರ್ಷ. ಆಗೇನಾದರೂ ಆಗುವಂಥ ಸಾಧ್ಯತೆ ಇದೆಯಾ ನೋಡಬೇಕು. ಆಗಲೂ ಕೂಡ ಆಗ್ಬಿಡುತ್ತೆ, CM ಸ್ಥಾನ ಬಿಟ್ಕೊಟ್ಬಿಡ್ತಾರೆ DK ಶಿವಕುಮಾರ್ ಅವ್ರಿಗೆ. ನೋ ವೇ, ಹೇಳಲಿಕ್ಕೆ ಬರೋದಿಲ್ಲ. ಸೊ ಏನು ಬೇಕಂದ್ರೂ ಆಗ್ಬೋದು, ಆಗೋದು ಇಲ್ಲ ಅಂತ ಕೂಡ ಹೇಳಲಿಕ್ಕೆ ಬರಲ್ಲ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಏನನ್ನ ಸೂಚಿಸ್ತಾ ಇರುವಂಥದ್ದು? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.